ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಬೆಳಗಿನ ಜಾವದಲ್ಲಿ ನಿಮಗೆ ದೇವರು ಆಶೀರ್ವಾದ ಉಂಟು ಮಾಡಲಿ. ಈ ವಾಕ್ಯದಿಂದ ನಾವು ಕೇಳುವರಂತರಾಗಿರೋಣ. ಕೀರ್ತನೆಗಳು 91ನೇ ಅಧ್ಯಾಯ 7ನೇ ವಾಕ್ಯ ಏನು ಹೇಳುತ್ತೆ? ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯ ಬಹಳವಾಗಿ ವಿಶೇಷವಾಗಿ ವಾಗ್ದಾನ ರೂಪವಾಗಿ ಇರುವಂಥ ವಾಕ್ಯವಾಗಿದೆ. ಕೆಲವೊಬ್ಬರು ಈ ವಾಗ್ದಾನ ನನಗುಳ್ಳದು, ಈ ವಾಗ್ದಾನ ನಮಗುಳ್ಳದು, ಕೆಲವೊಂದು ಸಭೆಯಲ್ಲಿ ಎಲ್ಲರಿಗೂ ಉಳ್ಳದು ಎಂಬುದಾಗಿ ಹೇಳುವಂಥರಾಗಿರ್ತಾರೆ. ಆದರೆ ಇದು ಎಲ್ಲರಿಗೂ ಇಲ್ಲ ಎಂಬುದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದೇ 91ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳುತ್ತದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವನು ಎಂಬುದಾಗಿ. ಯಾರು ದೇವರ ಪ್ರೀತಿಯಲ್ಲಿ, ದೇವರ ಭರವಸೆಯಲ್ಲಿ, ನಂಬಿಕೆಯಲ್ಲಿ ಇರ್ತಾರೋ, ಆಸಕ್ತಿಯಿಂದ ಇರ್ತಾರೋ, ಅವರಿಗೆ ಈ ವಾಕ್ಯ ವಾಗ್ದಾನ ರೂಪವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾಕಂದರೆ ಆತನ ಒಂದು ನಾಮವನ್ನು ಅರಿತವರಾಗಿದ್ದರಿಂದ ಅವರನ್ನು ಉದ್ಧರಿಸುತ್ತಾನೆ. ಹಲ್ಲೆಲೂಯಾ. ನಾಮ ಅಂದರೆ ಆತನ ಶಕ್ತಿ, ಅಧಿಕಾರ, ರಕ್ಷಣೆ. ಹಲ್ಲೆಲೂಯಾ. ಇವೆಲ್ಲ ಆತನ ನಾಮದಲ್ಲಿ ಅಡಕವಾಗಿದೆ. ಯಾಕಂದರೆ ಯೇಸು ಎಂಬ ನಾಮದಲ್ಲಿ ಶಕ್ತಿ ಇದೆ. ಯೇಸು ಎಂಬ ನಾಮದಲ್ಲಿ ಒಂದು ಬಲ ಇದೆ, ಒಂದು ಧೈರ್ಯ ಇದೆ. ಹಲ್ಲೆಲೂಯಾ. ಆ ಯೇಸು ಎಂಬ ಒಂದು ನಾಮ ಇದೆಯಲ್ಲ, ಅದು ಸೈತಾನನೇ ಓಡಿಸುತ್ತೆ. ಹಲ್ಲೆಲೂಯಾ. ಯೇಸು ಅನ್ನೋ ಪದವು ಸಾಮಾನ್ಯವಾದದ್ದಲ್ಲ. ಹಾಗಾಗಿ ಆ ನಾಮ ಶಕ್ತಿ, ಅಧಿಕಾರ ಕೊಡಲ್ಪಟ್ಟಂಥ ನಾಮವಾಗಿದೆ. ಹಲ್ಲೆಲೂಯಾ. ಈ ನಾಮದಿಂದ ನಾವು ಏನು ಬೇಕಾದರೂ ಉಚ್ಚರಿಸಿದರೂ ಅದು ನಮಗೆ ಕಾರ್ಯ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ಫಸ್ಟು ಆತನನ್ನು ಆಸಕ್ತಿ ಉಳ್ಳವರಾಗಿರೋದಾದರೆ ಈ 7ನೇ ವಚನವು ನಮಗೆ ವಾಗ್ದಾನ ರೂಪವಾಗಿ ನಮ್ಮ ಅಕ್ಕಪಕ್ಕನೇ ಅದೇನು ಮಾಡ್ತದೆ, ಕಾರ್ಯ ಮಾಡ್ತಾ ಇರ್ತವೆ. ಹಲ್ಲೆಲೂಯಾ. ಯಾರ್ಯಾರು ಈ ವಾಕ್ಯವನ್ನು ನಿಮಗೆ ಇಷ್ಟವಾಗಿದೆಯೋ ಅವರು ನೀವು ನಿಮ್ಮ ಫ್ರೆಂಡ್ಸ್ ಅವ್ರಿಗಾಗಲಿ, ನಿಮ್ಮ ಯಾರಿಗಾದರೂ ಆಗಲಿ, ನಿಮಗೆ ಗೊತ್ತಿರೋರನ್ನ ಶೇರ್ ಮಾಡಿ ಅವರಿಗೂ ತಿಳಿಯಪಡಿಸಿ, ಈ ವಾಕ್ಯ ನಿನಗುಳ್ಳದು ಇದೆಯಾ ಇಲ್ಲೋ ಅನ್ನೋದಾಗಿ ಆತನಿಗೂ ನಿಮ್ಮ ಫ್ರೆಂಡ್ಸು ಎಲ್ಲ ಸಂಬಂಧಿಕರಿಗೂ ಅದು ಗೊತ್ತಾಗತಕ್ಕ ಹಾಗೆ ತಿಳಿಯಪಡಿಸಿರಿ, ಶೇರ್ ಮಾಡಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕರೆ ಕೇಳುತ್ತೇನೆ. ಹಾಗಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಸಕ್ತಿ ಉಳ್ಳವರಾಗ್ರಿ, ಯಾವಾಗಲೂ ಆಸಕ್ತಿ ಉಳ್ಳವರಾಗ್ರಿ. ದೇವರಲ್ಲಿ ಆಸಕ್ತಿ ಉಳ್ಳವರಾಗಿದ್ದರೆ ನಿಮಗೆ ಈ ಕಾರ್ಯ ವಾಗ್ದಾನ ನೆರವೇರುವಂಥ